ಈಗ ಸ್ಕೀಮ್ಗಳು ಮಾಡ್ತಾರೆ ಅನ್ಕೊಡ್ರಿ. ಈಗ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ತಂದಿದ್ದೀರಿ, ಇನ್ನೊಂದು ರಾಜ್ಯದಲ್ಲಿ ತಂದಿಲ್ಲ. ಇಲ್ಲೇನಾಗ್ತದೆ, ನಾಳೆ ಗೆದ್ದಂತ ಮೇಯರ್ಗಳು ಅವರ ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ಫ್ರೀ ಸ್ಕೀಮ್ ಮಾಡ್ತಾರೆ. ಹಾಲ್ ಫ್ರೀ ಕೊಡ್ತೀನಿ ಅಂತಾನೆ, ಪೆಟ್ರೋಲ್ ಇನ್ನೂ ರೇಟ್ ಕಮ್ಮಿ ಮಾಡ್ತೀನಿ ಅಂತಾನೆ, ಟ್ಯಾಕ್ಸ್ ಕಮ್ಮಿ ಮಾಡ್ತಾನೆ. ಪಕ್ಕದ ಕಾರ್ಪೊರೇಷನ್ ದುಡ್ಡು ಇರೋಲ್ಲ, ಅವ್ನು ಮಾಡಲ್ಲ. ಏನಾಗ್ತದೆ, ಅವಾಗ ಸರ್ಕಾರ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾಗಿ ಕುಂತಿರ್ತೀವಲ್ಲ, ಅವ್ರು ಏನು ಮಾಡ್ತಾರೆ, ಹೆಂಗ್ ಸರ್ ಮಾಡ್ತೀರಿ, ನೀನು ಕೊಡಬೇಡ ನಿನ್ನ ಸ್ಕೀಮ್ ಅಂತ ಹೇಳಕ್ಕಾಗ್ತದೆ. ಅವ್ನು ಹೇಳ್ತಾರೆ ನಾನು ಮೇಯರು. ಒಂದೇ ನಿಮಿಷ ಅಲ್ಲ, ಇದು ವ್ಯಾಲಿಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್. ಈಗ ಕಾರ್ಪೊರೇಷನ್ ಅಲ್ಲಿ, ಒಂದು ಕಾರ್ಪೊರೇಷನ್ ಅಲ್ಲಿ ಅವರು ನಾವು ಹಾಲ್ ಫ್ರೀ ಕೊಡ್ತೀರಿ, ಬಾಡಿಗೆ ನೀವು ಯಾರ್ಯಾರು ಬಾಡಿಗೆ ಇದ್ದೀರೋ ಆ ಬಾಡಿಗೆ ನಾವು ಅರ್ಧ ಕಟ್ಕೊಡ್ತೀರಿ ಅಂತ ಇಟ್ಕೊಳ್ಳಿ ಸುಮ್ಮನೆ. ಇನ್ನೊಂದು ಕಾರ್ಪೊರೇಷನ್ ಅಲ್ಲಿ ನಾವು ಮಾಡಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿರೋ ಬಾಡಿಗೆ ಮನೆಯವರೆಲ್ಲ ಇಲ್ಗೋಡ್ ಬಂದ್ಬಿಡ್ತಾರೆ ಮೇಲೆ, ಅಲ್ವಾ? ಹೌದು, ಇಲ್ಲಿ ಎಲ್ಲ ಫ್ರೀ ಸಿಗ್ತೈತಲ್ಲ, ಎಲ್ಲ ಬೇರೆ ರಾಜ್ಯಗಳಿಂದ ಬರಕ್ಕಾಗದೇ ಇರ್ಬೋದು, ಇಲ್ಲಿ ಪಕ್ಕನೇ ಅಲ್ವಾ? ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾರ್ಪೊರೇಷನ್. ಅವಾಗ ಈ ಎಲ್ಲ ಇಲ್ಲೋಡ್ ಬಂದ್ಬಿಟ್ರೆ ಕತೆ ಏನು? ಆ ಕಾರ್ಪೊರೇಷನ್ ಕತೆ ಏನು? ಈಗೆಲ್ಲ ಅಲ್ಲ ಅಲ್ಲ ಆಲೋಚನೆ ಮಾಡಿದ್ರೆ ಏನು ಕೂಡ ಆಗ್ಲಿಕ್ಕೆ ಇಲ್ಲ. ಇಂಥದ್ದು ಆಲೋಚನೆ ಯೋಚನೆ ಮಾಡಬೇಕು. ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಇರೋದು, ಅದಕ್ಕೆ ನಾವೆಲ್ಲ ಕೂತಿರೋರು, ಇಲ್ಲಿ ಕಾನೂನು ಮಾಡೋರು ನಾವೆಲ್ಲ ಅದನ್ನ ಯೋಚನೆ ಮಾಡ್ಲಿ ಅಂತಾನೆ ನಮ್ಮನ್ನ ಇಲ್ಲಿ ಕೂತಿರ್ಸಿರೋದು. ನಾವೇ ದಡ್ರ ತರ ನಾವು ಮಾಡ್ಬಿಟ್ರೆ ಹಿಂಗೆಲ್ಲ ತೊಗಲಕ್ ದರ್ಬಾರ್ ಮಾಡಿದ್ರೆ ಆಮೇಲೆ ಅದೇ ತೊಗಲಕ್ ಯಾವನ ಮಾಡ್ದಲ್ಲ, ಡೆಲ್ಲಿಯಿಂದ ಆಗ್ರಾಯಿಂದ ಡೆಲ್ಲಿ, ಆ ಕತೆ ಆಗ್ತೈತೆ ನಮ್ಮ ಕತೆ. ಯಾರೋ ತಗೊಳಕ್ ಹಂಗೆ. ಇದು ವಿಶ್ವನಾಥ್ ಹೇಳಿದ್ಕೆ ನನಗೆ ಜ್ಞಾಪಕ ಬಂದಿರಲಿಲ್ಲ, ಅದಕ್ಕೆ 100% ಇದೆಲ್ಲ ಆಗ್ತೈತೆ. ಅತಿರೇಕಕ್ಕೆ ಹೋಗ್ತಾರೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಈಗ ನಮ್ಮ ವಿಶ್ವನಾಥ್ ವೈಫು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ವಾ? ನಾನು ಮೆಂಬರ್ ಆಗಿದ್ದೆ. ನೀನು ಮೆಂಬರ್ ಆಗಿ, ನಾನು ಜಿಲ್ಲಾ ಪಂಚಾಯತಿ ಪರಿಷತ್ ಮೆಂಬರ್. ನಾನು ಆಗ 8 ಅಸೆಂಬ್ಲಿ ಕ್ಷೇತ್ರ ಇತ್ತು, ಹಿಂದೆ ಇಡೀ ಜಿಲ್ಲೆ ಇತ್ತು. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕನಕಪುರ ತಾಲೂಕು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ, ನಾವೆಲ್ಲ ಮೆಂಬರು. ಸೊ ಅದೇನಾಯ್ತು, ಬೆಂಗಳೂರು ಗ್ರಾಮಾಂತರ ಆಯ್ತು. ಇನ್ನೊಂದು ಕಡೆ ಏನಾಯ್ತು, ಬೆಂಗಳೂರು ನಗರ ಜಿಲ್ಲೆ ಆಯ್ತು. ಇನ್ನೊಂದು ಕಡೆ ಏನಾಯ್ತು, ರಾಮನಗರ ಜಿಲ್ಲೆ ಆಯ್ತು. ಯಾಕೆ ಬೆಂಗಳೂರಿನ ಭಾಗ ಮಾಡೋ ಪರಿಸ್ಥಿತಿ ಇತ್ತು? ಇಡ್ಬೋದಾಯ್ತಲ್ಲ. 73rd 74th ಅಮೆಂಡ್ಮೆಂಟು ಆಗೂ ಬಂತು. ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದೋ. ಇಡೀ ಬೆಂಗಳೂರು ಜಿಲ್ಲೆನೇ ಒಂದು ಜಿಲ್ಲಾ ಪಂಚಾಯತಿ ನಡೆಸಬಹುದಾಯ್ತಲ್ಲ. ವೈ ವಿ ಡಿವೈಡೆಡ್ ಇಂಟು 4? ಬೆಂಗಳೂರು ನಗರ ಜಿಲ್ಲೆನೂ ಇದೆ, ಇದು ಗ್ರಾಮಾಂತರನೂ ಇದೆ, ರಾಮನಗರನೂ ಇದೆ. ಅದ ಹೆಂಗಾಯ್ತು? ನಾವು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಇಟ್ ಇಸ್ ಒನ್ಲಿ ಗವರ್ನಮೆಂಟ್. ಬೆಂಗಳೂರು ಸುತ್ತಲೂ ಈ ಜಿಲ್ಲಾ ಪಂಚಾಯತಿ ಡಿವೈಡ್ ಮಾಡಿರೋ ಸರ್. ಯಾಕಂದ್ರೆ ಬೆಂಗಳೂರು ಕಾರ್ಪೊರೇಷನ್ ಸುತ್ತಲೂ ಇರೋದ್ರಿಂದ ಆಲ್ ಅರೌಂಡ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡಿದ್ವಿ. ನಿಮ್ಮ ಕಾಲದಲ್ಲಿ 95ನೇ ಇಸ್ವಿನಲ್ಲಿ ಜಿಲ್ಲಾ ಪರಿಷತ್ ಏನಿತ್ತು ಸಮೃದ್ಧವಾಗಿತ್ತು. ಸ್ಟಾಂಪ್ ಡ್ಯೂಟಿ ಎಲ್ಲ ನಿಮಗೆ ಕೊಡ್ತಾ ಇದ್ರು. ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ 5 ಲಕ್ಷ ರೂಪಾಯಿ ಬರಲ್ಲ, ವರ್ಷಕ್ಕೂ 5 ಲಕ್ಷ ರೂಪಾಯಿ ಬರೋದಿಲ್ಲ. ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೇ, ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಅದು ಆ ಗ್ರೇಟರ್ ಬೆಂಗಳೂರು ಕಮಿಟಿಗೆ ಬಿಟ್ಟವ್ರೆ, ಯಾವ್ದನ್ನು ಸೇರಿಸಬೇಕು ಯಾವ್ದನ್ನು ಸೇರಿಸಬಾರ್ದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ. ಈಗ ಅದರಲ್ಲಿ ಏನು ಅಂತಂದ್ರೆ, ಇಲ್ಲಿನ ಬೆಂಗಳೂರಿನ ಎಲ್ಲ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಮತ್ತು ಎಲ್ಲ 28 ಜನ MLAಗಳು, MLCಗಳು ಯಾರು ಅಂತ ಹೇಳಿದ್ರೆ, ಇಲ್ಲಿ ಯಾರು ಗ್ರಾಜ್ಯುಯೇಟು, ಟೀಚರ್ಸು ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ಅವ್ರನ್ನ ನಾಮಿನೇಟೆಡ್ ಇಲ್ಲ, ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ. ಅವಲೇ ಡಾಕ್ಟರ್ ಹೇಳಿದ್ರು, ಅದು ಕ್ಲಾರಿಫಿಕೇಶನ್. ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಈಗ ಮಾಡ್ತಾರೆ, ಶುರುವಾಗ್ತದೆ. ಹೌದಣ್ಣ? ಹೌದು. ಅಲ್ಲ, ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ. ಈಗ ಅದರಲ್ಲೇನು ಅಂತಂದ್ರೆ, ಒಂದು MLA ಕ್ಷೇತ್ರವನ್ನ ಇನ್ನೊಂದು ಕಾರ್ಪೊರೇಷನ್ಗೂ ಸೇರಿಸಬಾರದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು. ನಾಳೆ 40 MLA ಆಗ್ತದೆ, ಒಂದು 5-6 ಲೋಕಸಭಾ ಆಗ್ತವೆ, ಡೆಫಿನೆಟ್ ಆಗಿ ಆಗ್ತವೆ, ಜಾಸ್ತಿ ಆಗ್ತದೆ. ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗಾ ಹೆಂಗ್ ಗ್ರೇಟರ್ ಬೆಂಗಳೂರು ತಿರ್ಗಾ ಡಿವೈಡ್ ಮಾಡ್ತೀರಿ? ಒಂದೇ ವರ್ಷಕ್ಕೆ ಇಲ್ಲ 4 ವರ್ಷಕ್ಕೆ ಹೆಂಗ್ ಮಾಡೋಕ್ಕಾಗ್ತದೆ? ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್. ಅದು ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡಬೇಕಾಗ್ತದೆ ಏನಾದ್ರು ಮಾಡಿದ್ರೆ. ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಾವೇನೇ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ, ಮತ್ತು ನಾವೇನು ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಆದ್ರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ, ದಯವಿಟ್ಟು ಅದು ಬೇಡಣ. ಯಾಕೆ ಅಂತಂದ್ರೆ, ನಿಮ್ಮ ಅವಧಿಯಲ್ಲಿ DK ಶಿವಕುಮಾರ್ ಅವರ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯಿತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಬೇಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ. ಈಗ ಬೆಂಗಳೂರು ಒಂದನ್ನು ಇಟ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ, ಏನ್ ಮಾಡ್ತೀರೋ ನಮ್ಮ ಸಹಕಾರ ಇರ್ತದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಇದು ಊರ್ಜಿತ ಆಗೋದಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು 4-5 ಏನು ಮಾಡ್ತೀವಿ, ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ.
ಮತ್ತು ಭೇದ ಭಾವ ಶುರುವಾಗ್ತದೆ. ನಾವು MLAಗಳೇ ₹1 ಗ್ರ್ಯಾಂಟ್ ನಾನು ಕೊಡೋದ್ರೆ ಇನ್ನೊಬ್ಬ ಕೊಡಲ್ಲ ನಾವು, ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟು ಅಂತ ಹೇಳ್ತೀವಿ. ಒಬ್ಬ ಲೋಕಸಭಾ ಸದಸ್ಯನು ಕೂಡ ನೀವು ಅದು ಗ್ರ್ಯಾಂಟ್ ಕೇಳ್ತಾರೆ, ಯಾಕಂದ್ರೆ ಅವ್ರು ಗ್ರ್ಯಾಂಟ್ ಕೊಡಲ್ಲ. ಆದರೂ ಕೂಡ ಜನ ಕೇಳೋದು ನೀನು ಏನು ಗ್ರ್ಯಾಂಟ್ ತಂದೆ ಅಂತೇಳಿ. ನಾಳೆ ಆ ಕಾರ್ಪೊರೇಷನ್ ಏನು ಮಾಡ್ತೀವಿ, ಅಲ್ಲಿನ ಮೇಯರ್ಗೆ ಕಾರ್ಪೊರೇಟರ್ಗಳಿಗೆ ಇಟ್ಕೊಂತಾರೆ ಪಕ್ಷಾತೀತವಾಗಿ. ಏನಪ್ಪ ಎಷ್ಟು ಗ್ರ್ಯಾಂಟ್ ತಗೊಂಬಂದೆ ನೀನು? ಇಲ್ಲ ಸರ್ಕಾರದಿಂದ ಏನು ಕೊಡ್ತೀರಿ? ಕೊಡಲ್ಲ. ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ, ಈಗಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಅಂತೇಳಿ. ನಾಳೆ ಅದೇ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ. ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ, ದಯವಿಟ್ಟು ಸೂಕ್ತವಾದಂಥ ನಿರ್ದೇಶನ ಮಾಡ್ರಿ. ಇದು ಯಾವುದೋ ಆಡಳಿತ ಪಕ್ಷ ಹೇಳ್ತು ಮೆಜಾರಿಟಿ ಐತೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಅಲ್ಲ, ಇದು ಇಡೀ ಬೆಂಗಳೂರಿನ ಪ್ರಶ್ನೆ ಆಗಿದ್ದರಿಂದ ದಯವಿಟ್ಟು ಇದಕ್ಕೆ ಬೆಂಗಳೂರನ್ನು ಒಡೆಯದೆ ಅಡ್ಮಿನಿಸ್ಟ್ರೇಷನ್ ಬಲ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.